ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದವೇದಾಂಗ ವೇದಾಂತ ವಿದ್ಯಾಸ್ಥಾನೇ ಪ್ರಿಯವಚ. ಎಲ್ಲ ಕನ್ನಡ ಭಾಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ತುಲಾರಾಶಿಯವರ ವಿಶೇಷ ಗುಣಲಕ್ಷಣಗಳ ಬಗ್ಗೆ ಚಿಂತನೆಯನ್ನು ಮಾಡೋಣ. ತುಲಾರಾಶಿಯವರು ವಾಯುತತ್ವವನ್ನು ಹೊಂದಿರೋದ್ರಿಂದ ಇವರು ಸಮತೋಲನಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ, ನ್ಯಾಯಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಮಾರ್ಜಾಲ ನ್ಯಾಯ ಅನ್ನುವಂಥದ್ದನ್ನು ಕೇಳಿದಿರ ನೀವು. ಮಾರ್ಜಾಲ ನ್ಯಾಯಕ್ಕೆ ಪ್ರಾಶಸ್ತ್ಯವನ್ನು ಕೊಡುವುದಿಲ್ಲ. ಹಂಸ ನ್ಯಾಯಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಹಂಸವು ಹಾಲು ಮತ್ತು ನೀರನ್ನು ಬೆರೆಸಿಕೊಟ್ಟಾಗ ಹಾಲನ್ನು ಮಾತ್ರ ಸ್ವೀಕಾರ ಮಾಡಿ ನೀರನ್ನು ಬಿಟ್ಬಿಡುವಂಥದ್ದು. ಸತ್ಯವನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ, ಸುಳ್ಳನ್ನು ತಿರಸ್ಕಾರ ಮಾಡ್ತಾರೆ. ಆದರೆ ಎಲ್ಲರಿಗೂ ಶುಭವಾಗಬೇಕು ಅನ್ನುವಂಥದ್ದನ್ನು ಬಯಸ್ತಾರೆ. ಒಳ್ಳೆಯವರು ಒಳ್ಳೆಯವರಾಗಿರಲಿ, ಕೆಟ್ಟವರು ಕೆಟ್ಟವರಾಗಿರಲಿ, ನಾನು ನನ್ನ ರೀತಿಯಿಂದನೇ ಇರ್ತೇನೆ ಅಂತ ಬಾಳ್ತಾರೆ ಎನ್ನುವಂಥದ್ದನ್ನು ನಾವು ತಿಳ್ಕೊಂಡಿರಬೇಕು. ಎಲ್ಲರ ಜೊತೆ ಬಾಂಧವ್ಯವನ್ನು ಉತ್ತಮವಾಗಿಟ್ಟುಕೊಂಡಿರ್ತಾರೆ. ಇದೇ ಅವರ ಜೀವನದ ಮೂಲ ಮಂತ್ರ. ಯಾವುದೇ ವಿಷಯದಲ್ಲೂ ಅತಿರೇಕಕ್ಕೆ ಹೋಗದೆ ಮಧ್ಯಮ ಮಾರ್ಗವನ್ನು ಅನುಸರಿಸ್ತಾರೆ. ನ್ಯಾಯ ಮತ್ತು ಧರ್ಮದ ಪರವಾಗಿ ನಿಲ್ತಾರೆ. ಇದು ಇವರ ವಿಶೇಷತೆ. ಎಲ್ಲವನ್ನ ನ್ಯಾಯಾಧೀಶನಂತೆ ತಕ್ಕಡಿಯಲ್ಲಿ ತೂಗಿ ನೋಡಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ತುಲಾರಾಶಿಯವರ ಮತ್ತೊಂದು ವಿಶೇಷ ಗುಣ ಅಂತಂದರೆ ಇವರು ಶಾಂತಿಪ್ರಿಯರು. ಇವರಿಗೆ ಜಗಳ ಗಲಾಟೆ ಅಂದರೆ ಇಷ್ಟ ಇರೋದಿಲ್ಲ. ಆದ್ದರಿಂದ ತುಂಬ ದೂರ ಇರ್ತಾರೆ. ಎಂತಹ ಸಂಘರ್ಷದ ಪರಿಸ್ಥಿತಿಯಲ್ಲೂ ಇವರು ಸಂಧಾನದ ಮೂಲಕ ಶಾಂತಿಯನ್ನು ಕಾಪಾಡಲು ಪ್ರಯತ್ನಿಸುತ್ತಾರೆ. ನಾರಾಯಣ ಶ್ರೀಕೃಷ್ಣನ ಮಾರ್ಗದಲ್ಲಿ ಸಾಕ್ತಾರೆ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಎಲ್ಲರೊಂದಿಗೆ ಸ್ನೇಹದಿಂದ ಇರಲು ಇಷ್ಟಪಡುವಂಥ ಇವರು ಸಮಾಜದ ಎಲ್ಲರಿಗೆ ಬೇಕಾದಂಥ ವ್ಯಕ್ತಿಯಾಗಿರ್ತಾರೆ. ಇವರದು ಆಕರ್ಷಕ ವ್ಯಕ್ತಿತ್ವ, ರಾಜತಾಂತ್ರಿಕ ಗುಣ ಅನ್ನುವಂಥದ್ದು ಇವರಲ್ಲಿ ಎದ್ದು ಕಾಣ್ತದೆ. ತುಲಾರಾಶಿಯವರು ಉತ್ತಮ ಸಂಸ್ಕಾರವನ್ನು ಹೊಂದಿರ್ತಾರೆ. ನಾಗರಿಕ ಸಮಾಜದಲ್ಲಿ ಎಲ್ಲರಿಗೆ ಒಳಿತನ್ನು ಬಯಸ್ತಾರೆ. ಇವರು ಮಾತುಗಾರಿಕೆಯಲ್ಲಿ ಚಾಣಾಕ್ಷರು. ಎದುರುಗಡೆ ಇರುವಂಥ ವ್ಯಕ್ತಿಗಳ ಮನಸ್ಸನ್ನು ನೋಯಿಸದೆ ತಮ್ಮ ವಿಚಾರವನ್ನು ಮಂಡಿಸ್ತಾರೆ. ತಮ್ಮ ಕೆಲಸಗಳನ್ನು ಸಾಧಿಸಿಕೊಳ್ತಾರೆ. ಅಂತಹ ಕಾರ್ಯ ಇವರಿಗೆ ಕರಗತವಾಗಿ ಬಿಟ್ಟಿರುತ್ತದೆ. ಆದರೆ ತುಲಾರಾಶಿಯವರಿಗೆ ಸಂಗೀತ, ಸಾಹಿತ್ಯ, ಕಲೆ, ಫ್ಯಾಷನ್ ಇವುಗಳಲ್ಲಿ ಆಸಕ್ತಿ ಇರುತ್ತದೆ. ಇವರು ಸೌಂದರ್ಯ ಪ್ರೇಮಿಗಳು. ಅಂದವಾಗಿ ಅಲಂಕಾರ ಮಾಡಿಕೊಳ್ಳುವಂಥದ್ದು, ಸುತ್ತಮುತ್ತಲಿನ ಪರಿಸರವನ್ನು ಸುಂದರವಾಗಿಟ್ಟುಕೊಳ್ಳುವಂಥದ್ದು ಇವರಿಗೆ ಇಷ್ಟವಾಗ್ತದೆ. ಉತ್ತಮ ಅಭಿರುಚಿಯುಳ್ಳವರು. ಸ್ವಚ್ಛತೆಗೆ ಇವರು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಎನ್ನುವಂಥದ್ದು. ನಮ್ಮ ದೇಹ ಸ್ವಚ್ಛವಾಗಿರಬೇಕು, ಮನಸ್ಸು ಸ್ವಚ್ಛವಾಗಿರಬೇಕು.
ದೇಹದ ಮೇಲೆ ಹಾಕುವಂಥ ಒಡವೆ ವಸ್ತ್ರಗಳು ಶುಭ್ರವಾಗಿರಬೇಕು ಅನ್ನುವಂಥದ್ದು. ಇವರ ಪಾದರಕ್ಷೆ ಇನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಇವರೆಷ್ಟು ಸ್ವಚ್ಛತೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಎನ್ನುವಂಥದ್ದು. ಆದರೆ ತುಲಾರಾಶಿಯವ್ರದ್ದು ವೀಕ್ನೆಸ್ ಏನು? ಯಾವುದೇ ಒಂದು ವಿಚಾರದಲ್ಲಿ ಬೇಗನೆ ನಿರ್ಧಾರ ತೆಗೆದುಕೊಳ್ಳೋದು ವೆರಿ 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 ಕಷ್ಟ. ಈ ವಿಚಾರದಲ್ಲಿ ಯಾರಾದರೂ ಒಬ್ಬರು ಸಹಕಾರವನ್ನು ನೀಡಿದ್ರೆ ತುಂಬ ಒಳ್ಳೆಯದು. ಆದರೆ ಇವರು ಸಹಕಾರವನ್ನು ಎಕ್ಸ್ಪೆಕ್ಟ್ ಮಾಡಲ್ಲ, ಅದನ್ನು ತಿಳ್ಕೊಳ್ಳಿ. ಆದರೆ ವೈಯಕ್ತಿಕವಾಗಿ ಯಾರನ್ನು ಒಬ್ಬರು ಸಹಾಯ ಮಾಡಬೇಕು, ಅಂದರೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಇಲ್ಲ ಅಂತಂದರೆ ಹೇಳಕ್ಕೆ ಹೋಗಬೇಡಿ. ಇಲ್ಲಿ ಇವರು ಯಾವುದಾದ್ರೂ ಎರಡು ವಿಚಾರಗಳ ಬಗ್ಗೆ ದ್ವಂದ್ವತೆ ಬಂದಾಗ ಎರಡೂ ಕಡೆ ಸಮನಾಗಿ ತೂಗಿ ನೋಡುವಂಥ ಒಂದು ಗುಣ ಇರೋದ್ರಿಂದ ಇದರಲ್ಲಿ ಯಾವ್ದು ಮಾಡಿದ್ರೆ ಸರಿ, ಯಾವ್ದು ಮಾಡಿದ್ರೆ ತಪ್ಪು ಅನ್ನುವಂಥ ವಿಚಾರವನ್ನು ತೀರ್ಮಾನ ತೆಗೆದುಕೊಳ್ಳೋದ್ರಿಂದ ಅದು ಸ್ವಲ್ಪ ಗೊಂದಲ ಉಂಟಾಗಿ ಸ್ವಲ್ಪ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸ್ವಲ್ಪ ಡಿಲೇ ಮಾಡ್ತದೆ. ಆದರೂ ಏನು ತೊಂದರೆ ಇಲ್ಲ, ಒಳ್ಳೆಯ ತೀರ್ಮಾನವನ್ನೇ ತೆಗೆದುಕೊಳ್ಳುತ್ತಾರೆ. ಯಾವುದೇ ಕಾರಣಕ್ಕೆ ತುಲಾರಾಶಿಯವರು ಒಂಟಿಯಾಗಿರಲು ಇಷ್ಟಪಡುವುದಿಲ್ಲ. ಸ್ನೇಹಿತರು ಮತ್ತು ಬಂಧುಗಳ ನಡುವೆ ಇರಲು ಇವರು ಇಷ್ಟಪಡ್ತಾರೆ. ಉತ್ತಮ ಅತಿಥಿ ಸತ್ಕಾರವನ್ನು ಮಾಡುವಂಥ ಮನಸ್ಸು ಈ ಜಾತಕರಲ್ಲಿರ್ತದೆ ಎನ್ನುವಂಥದ್ದು. ಸಂಬಂಧಗಳನ್ನು ಬಹಳ ನಾಜೂಕಾಗಿ ನಿಭಾಯಿಸ್ತಾರೆ. ಈ ರೀತಿಯ ವಿಶೇಷ ಗುಣಲಕ್ಷಣಗಳನ್ನು ತಿಳಿದುಕೊಂಡ ನಂತರ ಮುಂದಿನ ವಿಭಾಗದಲ್ಲಿ ವೃಶ್ಚಿಕ ರಾಶಿಯವರ ವಿಶೇಷ ಗುಣಲಕ್ಷಣಗಳ ಬಗ್ಗೆ ಚಿಂತನೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಇಷ್ಟು ವಿಚಾರಗಳನ್ನು ತಾಳ್ಮೆಯಿಂದ ಆಲಿಸಿದಂಥ ನಿಮಗೆ ವಿಶೇಷವಾದಂಥ ಧನ್ಯವಾದಗಳು. ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಮುಂದಿನ ವಿಭಾಗದಲ್ಲಿ ಮತ್ತೆ ಭೇಟಿ ಮಾಡೋಣ. ಎಲ್ಲರಿಗೆ ಧನ್ಯವಾದಗಳು. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವಸನ್ಮಂಗಳಾನಿ ಭವಂತು. ಶಾಂತಿರಸ್ತು.